ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಮಂಗಳವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಮಳೆ ಬೆಂಗಳೂರಲ್ಲಿ ಫುಲ್ಲು ಮಳೆ ಹೊಡಿತಾ ಇದೆ, ಊರೇ ಮುಳುಗೋಗುತ್ತೆ ಅನ್ನೋ ಥರ ಮಳೆ ಬರ್ತಾ ಇದೆ. ಇಷ್ಟು ಮಧ್ಯದಲ್ಲಿ ಮಾರ್ಕೆಟಲ್ಲಿ ಇವತ್ತು IT ಸೆಕ್ಟರ್ ಎಗೇನ್ ಪ್ರಾಫಿಟ್ ಬುಕ್ಕಿಂಗ್ ಆಯಿತು ಅಂತ ಹೇಳ್ತಾ ಹೋಗ್ಬೋದು. ಅದನ್ನು ಹೊರತುಪಡಿಸಿ ನೋಡೋದಾದರೆ ಇವತ್ತಿನ ಟಾಪ್ ಗೇನರು ಬಜಾಜ್ ಆಟೋ ಸೆಕ್ಟರು ಲಾಸ್ಟ್ ವೀಕಲ್ಲೂ ಸ್ವಲ್ಪ ಪಾಸಿಟಿವ್ ಆಗಿತ್ತು, ಅದು ಕಂಟಿನ್ಯೂಷನ್ ಆಗಿದೆ. ಎಲ್ಲ ಸ್ಟಾಕಲ್ಲಾದ್ರೂ ಕೂಡ ಬಜಾಜ್ ಆಟೋದಲ್ಲಿ 4% ಅವ್ರದ್ದು KTM ಇದ್ರ ರಿಲೇಟೆಡ್ ಎಲ್ಲ ಬಂದಿತ್ತು ನ್ಯೂಸು. ಜೊತೆಗೆ ಟಾಟಾ ಮೋಟರ್ಸ್ದು ಸುಮಾರು 65,000 EV ವೆಹಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡಿದ್ದಾರೆ ಬೇಸಿಕಲಿ ಈ ವರ್ಷದಲ್ಲಿ. ಬಟ್ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಸ್ಟಿಲ್ 10% ಕಡಿಮೆ ಅಂತ. ಅಂದರೆ ಹೋದ ವರ್ಷ 70,000ಕ್ಕಿಂತ ಜಾಸ್ತಿ ವೆಹಿಕಲ್ಸ್ನ ಸೆಲ್ ಮಾಡಿದ್ರು. ಹಾಗಾಗಿ ಈಗ EVಗೆ ಗೇರ್ ಅಪ್ ಆಗುತ್ತೆ. Sierra EV, Harrier EV ಇದೆಲ್ಲ Harrier EV ಈ ವರ್ಷನೇ ಬರುತ್ತೆ ಅಂತ ಸುದ್ದಿ ಇದೆ. ಸೊ EV ಲೈನಪ್ಗಳು ಕಾಂಪಿಟೇಷನ್ಗಳು ಜಾಸ್ತಿ ಆಗ್ತಾ ಹೋಗ್ಬೋದು. ಬಟ್ ಬಜಾಜ್ ಆಟೋ ಇವತ್ತಿನ ಟಾಪ್ ಗೇನರ್ ಆಗಿದೆ. ಎಟರ್ನಲ್ ಯಾವುದು ಝೊಮ್ಯಾಟೋದು ಪೇರೆಂಟ್ ನೇಮ್ ಎಟರ್ನಲ್ ಅಂತ ಇಟ್ಟರಲ್ವ, ಅದು ಇವತ್ತಿನ 3.15% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಹಾಗಾದರೆ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಯಾವ ರೀತಿ ಇದೆ ಅಂತ ನೋಡ್ತಾ ಬರೋದಾದರೆ, ಐ ಥಿಂಕ್ DV ಸ್ಲ್ಯಾಬ್ಸು ರಿಸಲ್ಟ್ಸ್ ಇತ್ತು, ಅದು 4%. ಬಜಾಜ್ ಹೋಲ್ಡಿಂಗ್ಸು ಎಗೇನು ಲಾಸ್ಟ್ ವೀಕಲ್ಲಿ ಕೂಡ ಅದು ಪಾಸಿಟಿವ್ ಆಗಿತ್ತು, ಅದು 6.57% ಅಪ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 2.86% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ನಿಫ್ಟಿ ಯಾವ ರೀತಿಯಾಗಿತ್ತು ಅಂತಂದರೆ ವೆರಿ ಮೈನ್ಯೂಟ್, ಫುಲ್ ಬೋರಿಂಗ್ ಡೇ ಅಂತ ಹೇಳ್ಬೋದಲ್ವಾ. ಸೊ ಏನೂ ಇರಲಿಲ್ಲ ಇವತ್ತು. ನಿನ್ನೆ ಶುಕ್ರವಾರ ಯಾವ ರೀತಿ ಕ್ಲೋಸಿಂಗ್ ಆಗಿತ್ತು ಆಲ್ಮೋಸ್ಟ್ ಅದೇ ಥರ ತುಂಬ ಒಂದು ಸ್ಮಾಲ್ ರೇಂಜಲ್ಲಿ ಕ್ಲೋಸಿಂಗ್ನ ಮಾಡಿದೆ. ಸೊ 25,000ದಲ್ಲಿ ಬಂದು ಮಾರ್ಕೆಟು ರೆಸ್ಟ್ ತೊಗೊತೀನಿ ಅಂತ ಹೇಳ್ತಾ ಇರೋದು ಕಾಣಿಸ್ತಾ ಇದೆ ಇಲ್ಲಿ. ಆ ಒಂದು 25,000ದಿಂದ 25,200 ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮೀನ್ವೈಲ್ ಕೆಳಗಡೆ 24,800 ಸಪೋರ್ಟ್ ಇದೆ ಅಂತ ಮಾತಾಡಿದ್ವಿ. ಸ್ಟಿಲ್ ಅದೇ ಥಿಯರಿ. ಈ ಝೋನ್ಗಳನ್ನು ಆಚೆ ಈಚೆ ಮಾಡೋ ತನಕ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯಾದಂಥ ಒಳ್ಳೆ ರೀತಿಯಾದಂಥ ತುಂಬ ಟ್ರೇಡ್ ಅನ್ನೋದು ಸಿಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕಂದರೆ ಈಗ ನೋಡಿ ವಿಕ್ಸು ಕೂಡ ಇವತ್ತು ನಾವು ತೋರಿಸ್ತೀನಿ, ವಿಕ್ಸು ಕೂಡ ಜಾಸ್ತಿ ಆಗಿದೆ. ಮೇಲೆ 25,200 ಕ್ಲಿಯರ್ ಕಟ್ಟಾಗಿ ಇಲ್ಲಿ 25,200 ಝೋನಲ್ಲಿ ರೆಸಿಸ್ಟೆನ್ಸ್ ಇದೆ. ಅದೇ ರೀತಿಯಾಗಿ 24,800 ಝೋನಲ್ಲಿ ಸಪೋರ್ಟ್ ಇದೆ. ಸೊ ಹಾಗಾಗಿ ಈ 24,800ರಿಂದ 25,200 ತುಂಬ ಇಂಪಾರ್ಟೆಂಟ್ ಝೋನ್ ಆಗ್ತಾ ಹೋಗುತ್ತೆ. ನೋಡೋಣ ಮಾರ್ಕೆಟಲ್ಲಿ ಯಾವ ರೀತಿಯಾಗಿ ಬಿಹೇವ್ ಮಾಡುತ್ತೆ, ಯಾವ ಕಡೆಗೆ ಬಿಟ್ಕೊಡುತ್ತೆ ಅಂತ. ಬಟ್ ಸದ್ಯಕ್ಕೆ ಮಾರ್ಕೆಟು ಮೇಲ್ಗಡೆ ಹೋಗೋಕ್ಕೆ ಸ್ವಲ್ಪ 2 ದಿನದಿಂದ ಸ್ಟ್ರಗಲ್ನೇ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಏನಾದರೂ ಸ್ಟ್ರೆಂತ್ ಕೊಡುತ್ತಾ ಅಂದರೆ ನೋಡಿ, ಬ್ಯಾಂಕ್ ನಿಫ್ಟಿ ನಿನ್ನೆ ಶುಕ್ರವಾರನೂ ಸಪೋರ್ಟ್ ಇತ್ತು, ಇವತ್ತು ಕೂಡ ಒಂದು ಅಟೆಂಡ್ ಮಾಡಿ ಕೆಳಗಡೆ ಬಂದಿದೆ. ಬಟ್ ಈ ಚಾನಲ್ ಅಂತ ಏನಿತ್ತು ಅದನ್ನ ನಾವು ಇನ್ನು ಲೆಕ್ಕ ಇಟ್ಕೊಳಕ್ಕಾಗೋದಿಲ್ಲ. ಯಾಕಂದರೆ ಚಾನಲ್ ಅಂತ ಆಗಿದ್ದರೆ ನಾನು ಮೊದಲೇ ಹೇಳ್ದಂಗೆ ಇಲ್ಲಿಂದ ಏನು ಬ್ರೇಕ್ಔಟ್ ಕೊಡ್ತಾ ಇಲ್ಲಿಂದ ಕಂಟಿನ್ಯೂಷನ್ ಆಗಿ ಮೇಲ್ಗಡೆ ಹೋಗಬೇಕಾಗಿತ್ತು. ಬಟ್ ಇಲ್ಲಿ ಪಾಸ್ ಮಾಡ್ತಾರಂಥದ್ದು, ಇದು ಒಳ್ಳೆ ಬೆಳವಣಿಗೆ ಆಗ್ತಾ ಇಲ್ಲ. ಈಗ ಚಾನಲ್ನ ಬಿಟ್ಟು ನಾವು ಮತ್ತೆ ಈಗ ಒಂದು ಹಾರಿಜಾಂಟಲ್ ಝೋನ್ ಅಂತಲೇ ನೋಡ್ತಾ ಹೋಗಬೇಕಾಗುತ್ತೆ. ಹಾರಿಜಾಂಟಲ್ ಝೋನ್ ಅಂತ ನೋಡೋದಾದರೆ 54,500 ಈ ಝೋನಲ್ಲಿ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಮಾರ್ಕೆಟಿಗೆ ಅಲ್ವಾ. ಬ್ಯಾಂಕ್ ನಿಫ್ಟಿನಲ್ಲಿ ಆ ಝೋನ್ನ ಬಿಟ್ಟು ಬಂತು ಅಂತಂದರೆ ತಿರ್ಗಾ ಇದು 53,500, 53,000 ಈ ಕಡೆಗೆ ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಬ್ಯಾಂಕ್ ನಿಫ್ಟಿ ಸದ್ಯಕ್ಕೆ ಆಗ್ತಾ ಇರೋಂಥ ಮೂಮೆಂಟ್ ನೋಡಿದ್ರೆ ತುಂಬ ಒಂದು ಪಾಸಿಟಿವ್ ಆಗಿ ಇರೋಂಥದ್ದು ಕಾಣಿಸ್ತಾ ಇಲ್ಲ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಕಂಪ್ಲೀಟ್ ಆಗಿ ಒಂದು ಫ್ಲಾಟ್ ಆಗಿ ಉಳ್ಕೊಂಡಿತ್ತು. ಸೊ ಅದನ್ನು ಬಿಟ್ಟು ಅಂತ ನೋಡೋದಾದರೆ ಇಂಡಿಯಾ ವಿಕ್ಸು ನೋಡಿ ವಾಪಸ್ 16 ಎಕ್ಸಾಕ್ಟ್ 100 ಡೇ ಮೂವಿಂಗ್ ಆವರೇಜ್ಗೆ ಬಂದಿದೆ. ಅಲ್ಲಿ ಬಂದು ಏನಾಗಿದೆ ಡೈಲಿ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ. ಸೊ ಇದು ಬ್ಲೂ ಲೈನ್ 100 ಡೇ ಮೂವಿಂಗ್ ಆವರೇಜ್ ಆಗಿರುತ್ತೆ, ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಸೊ ಎಲ್ಲಿ ತನಕ ನಾವು ಮಾತಾಡ್ಕೊಂಡಿದ್ವಲ್ಲ 14 ಈ ಲೆವೆಲಿಂದ ಬಿಟ್ಟು ಕೆಳಗಡೆ ಬರುತ್ತೋ ಅಲ್ಲಿ ತನಕ ನಾವು ತುಂಬ ಕಾನ್ಫಿಡೆಂಟ್ ಆಗಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಇವತ್ತು ಇಂಡಿಯಾ ವಿಕ್ಸು ಮತ್ತೆ ತಿರ್ಗಾ ಅದನ್ನೇ ಪ್ರೂವ್ ಮಾಡಿದೆ. ಸ್ಟಾಕಿನ ರೈಟ್ ವ್ಯಾಲ್ಯೂಯೇಷನ್ನ ತಿಳ್ಕೊಳೋದು ಹೇಗೆ ಅಂತ ಗ್ರೂಪಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದೆ. ಸರ್ ಇಂಥ ಡೆಫಿನೆಟ್ ಫಾರ್ಮುಲಾ ಅಂತ ಇಲ್ಲ, ಇದ್ರ ಬಗ್ಗೆ ನಾನು ಹೂಡಿಕೆ ಮಾಡಲು ಮತ್ತು ಲಾಭವನ್ನು ಕಾಯ್ದಿರಿಸಿಕೊಳ್ಳಲು ಸರಿಯಾದ ಸಮಯವನ್ನು ಹುಡುಕುವುದು ಹೇಗೆ ಅಂತ ಕೇಳಿದ್ದೆ. ನಾವು ಸರಿಯಾದ ಸಮಯ ಅಂತ ಹೇಳ್ತಿದ್ದೆ ಅಂತಂದಾಗ ಅದು ಒಂದು ಒಳ್ಳೆ ವ್ಯಾಲ್ಯೂ ಇದೆಯಾ ಅಥವಾ ಇವಾಗ ಓವರ್ ಪ್ರೈಸ್ ಆಗಿದೆ ಸೆಲ್ ಮಾಡ್ಬೋದು ಅನ್ನೋದೇ ಬರುತ್ತಲ್ವ ಹೆಚ್ಚು ಕಡಿಮೆ. ಅದರಲ್ಲಿ ಒಂದೆರಡು ಮೆಥಡ್ಗಳನ್ನು ತೋರಿಸಿದ್ದೀನಿ ನಾನು. ಬಫೆ ಇಂಡಿಕೇಟರ್ ಬಗ್ಗೆ ಮಾತಾಡಿದ್ದೀವಿ, ಪಿ ರೇಷಿಯೋ ಬಗ್ಗೆ ಮಾತಾಡಿದ್ದೀವಿ. ನೀವು ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋನ ಚೆಕ್ಔಟ್ ಮಾಡ್ಬೋದು, ಈ ವಿಡಿಯೋದ ಎಂಡಿಗೆ ಬಂದಿರುತ್ತೆ. ಸೊ ರೈಟ್ ವ್ಯಾಲ್ಯೂಯೇಷನ್ನ ಚೆಕ್ ಮಾಡೋದು ಅಂತಂದಾಗ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮೇಲೆ ನಾವು ರಿಲೇ ಆಗಬೇಕಾಗುತ್ತೆ. ತಿಜೋರಿ ಬಾಗಿಲು ತೆರೆದ ಜೆರೋದಾ ಅಂತ ಹಿಂದೆ ಕೂಡ ಒಂದು ಡೆಡಿಕೇಟೆಡ್ ವಿಡಿಯೋ ಬಂದಿತ್ತು. ಅದರಲ್ಲಿ ಈಗ ಒಂದಿಷ್ಟು ರೆಡ್ ಫ್ಲಾಗ್ಗಳು, ಪಾಸಿಟಿವ್ ಸೈನ್ಗಳು ಈ ಥರದ್ದೊಂದು ಹೊಸದು ಮಾಡಿದಾರಂತೆ. ಅದನ್ನ ನಾನು ಬೇಕಾದ್ರೆ ಕೈ ಟ್ಯೂಟರಲ್ಲಿ ಅದ್ರ ಬಗ್ಗೆ ಸ್ಪೆಸಿಫಿಕ್ ಹೊಸ ಫೀಚರ್ಸ್ ಏನು ಆ್ಯಡ್ ಮಾಡಿದ್ದಾರೆ ಅಂತ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಬಟ್ ತಿಜೋರಿ ಬಾಗಿಲು ತೆರೆದ ಜೆರೋದಾ ಅಂತ ಒಂದು ವಿಡಿಯೋ ಮಾಡಿದ್ದೆ, ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಸೊ ಯಾರ್ಯಾರು ಜೆರೋದಾ ಅಕೌಂಟ್ ಇದೆ ನಿಮಗೆ ತಿಜೋರಿ ಆಕ್ಸೆಸ್ ಇರುತ್ತೆ, ಅದರಲ್ಲೇ ನೋಡಬೇಕು ಅಂತ ಇಲ್ಲ. ಬಟ್ ಅದರಲ್ಲಿ ಆಲ್ರೆಡಿ ಇದೆ ಅಂತಂದರೆ ನಿಮ್ಮಲ್ಲೇ ಇವಾಗ ಒಂದಿಷ್ಟು ರೆಡ್ ಫ್ಲಾಗ್ಗಳು, ಒಂದಿಷ್ಟು ಗ್ರೀನ್ ಫ್ಲಾಗ್ಗಳು ಆ ಥರ ಒಂದಿಷ್ಟು ಡ್ಯಾಶ್ ಬೋರ್ಡ್ ಥರ ಮಾಡಿದ್ದಾರೆ. ಬೇರೆ ಅಂತಂದರೆ ನೀವು ಸ್ಕ್ರೀನರಲ್ಲಿ ಚೆಕ್ ಮಾಡ್ಬೋದು, ಟಿಕ್ಕರ್ ಟೇಪಲ್ಲಿ ಚೆಕ್ ಮಾಡ್ಬೋದು. ಈ ಥರ ಸಾಕಷ್ಟು ವೆಬ್ಸೈಟ್ಗಳು ಸಿಗ್ತಾ ಹೋಗುತ್ತೆ ಒಂದು ಕಂಪನಿಯ ಫಂಡಮೆಂಟಲ್ ಸ್ಟಡಿನ ಮಾಡೋಕ್ಕೆ. ಸೊ ಪಿ ರೇಷಿಯೋ ಅನ್ನೋದು ಒಂದು ಸೆಕ್ಟರ್ ಪಿ, ಯಾವ ಒಂದು ಸೆಕ್ಟರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಅದರ ಒಂದು ಆವ್ರೇಜ್ ಪಿ, ಪ್ರೈಸ್ ಟು ಅರ್ನಿಂಗ್ ಎಷ್ಟಿದೆ, ಜೊತೆಗೆ ನೀವು ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೋಗ್ತಾ ಇದ್ರೆ ಅದ್ರ ಪ್ರೈಸ್ ಟು ಅರ್ನಿಂಗ್ ನೋಡಿದ್ರೆ ಒಂದು ರೈಟ್ ವ್ಯಾಲ್ಯೂಷನ್ಗೆ ಹತ್ತಿರ ಇದೆಯಾ ಏನು ಅಂತ ನೋಡುತ್ತೆ. ಬರೀ ಪಿ ಇಂದ ನೋಡೋಕ್ಕಾಗುತ್ತಾ ಇಲ್ಲ. ಬಟ್ ಪಿ ಅನ್ನೋದು ಸುಮಾರು ಸ್ಥಳಗಳಲ್ಲಿ ನಿಮಗೆ ಓವರ್ ವ್ಯಾಲ್ಯೂಡ್ ಆಗಿರೋ ಕಂಪ್ನಿಗಳಿಗೆ ಅಲರ್ಟ್ ಕೊಡೋಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಬಟ್ ರೈಟ್ ವ್ಯಾಲ್ಯೂಷನ್ ಇದೆ ಅಂತ ತಿಳ್ಕೊಳಕ್ಕೆ ಬರೀ ಪಿ ಸಾಕಾಗಲ್ಲ. ಬಟ್ ಅಟ್ಲೀಸ್ಟ್ ಓವರ್ ವ್ಯಾಲಿಡ್ ಆಗಿದೆಯೋ ಇಲ್ವಾ ಅಂತ ತಿಳ್ಕೊಳಕ್ಕೆ ಪಿ ಅನ್ನು ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು.
ಸೆಕ್ಟರ್ ಪಿ ಜೊತೆ ಕಂಪ್ಯಾರಿಸನ್ ಮಾಡಿಕೊಂಡು, ಇಲ್ಲ ಬರೀ ಒಂದು 30-20 ಅಂತ ಇದೇ ಥರ ಫಿಕ್ಸ್ ಹೇಳಕ್ಕೆ ಬರಲ್ಲ. ಆ ಸೆಕ್ಟರಿನ ಪಿ ಹೆಂಗಿದೆ ಜೊತೆಗೆ ಆ ಸ್ಟಾಕಿನ ಪಿ ಹೇಗಿದೆ ಆ ಕಂಪ್ಯಾರಿಸನಲ್ಲೇ ನೋಡಬೇಕಾಗುತ್ತೆ. ಅದು ಆ್ಯಪಲ್ ಟು ಆ್ಯಪಲ್ ಕಂಪ್ಯಾರಿಸನ್ ಆಗುತ್ತೆ. ಸೊ ಹಾಗಾದರೆ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಅಲ್ವಾ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ನೋಡಿ 82,000ದಲ್ಲಿ ದೊಡ್ಡದಾಗಿ ಸಪೋರ್ಟ್ನ ಮಾಡಿಟ್ಟಂಗೆ ಕಾಣಿಸ್ತಾ ಇದೆ. ಮೇಲ್ಗಡೆ ಹಂತವಾಗಿ ರೆಸಿಸ್ಟೆನ್ಸ್ಗಳಿದೆ. ಸೊ ನಾಳೆಗೂ ಕೂಡ ಮಾರ್ಕೆಟು ಎಲ್ಲೂ ಒಂದು ಝೋನ್ನ ಬಿಟ್ಕೊಡೋದಿಲ್ಲ ಅನ್ನೋ ಥರ ಇದೆ. ಬಟ್ ಇವತ್ತು ರೇಂಜ್ ನೋಡಬೇಕು, ದಿನದ ಎಂಡಿಗೆ ಇದನ್ನ ಬಿಲ್ಡಪ್ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಅಂತ ನೋಡಿ. 82,000ದಲ್ಲಿ ಹತ್ತತ್ರ ಬರ್ತಾ ಇದ್ದಾರೆ, ಕ್ಯಾಚಪ್ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ರೆಸಿಸ್ಟೆನ್ಸೇ ಜಾಸ್ತಿಯಾಗಿ ಬಿಲ್ಡಪ್ ಆಯಿತು ಅಂದರೆ ಆಗ 82,000ದಿಂದ 81,000, 80,200 ಈ ಝೋನ್ ಇದೆಯಲ್ಲ, ಈ 80,800 ಹತ್ತತ್ರ ಬರ್ತಿದ್ದು ಈ ಝೋನ್ಗೆ ಮಾರ್ಕೆಟು ಶಿಫ್ಟ್ ಆಗ್ತಾ ಹೋಗ್ಬೋದು. ಅಂದರೆ ಇದರೊಳಗಡೆ ಒಂದು ಸೈಡ್ ವೇಸ್ ಮಾರ್ಕೆಟ್ ಆಗಿ ಉಳಿತಾ ಹೋಗ್ಬೋದು. ಅದನ್ನು ನೀವು ಎಲ್ಲಿ ನೋಡ್ಬೋದು ಅಂತಂದರೆ ಮಾರ್ಕೆಟ್ನಲ್ಲಿ ನಿಮಗೆ ಒಂದು ಸ್ಟ್ರಾಟಜಿ ಬಿಲ್ಡರಲ್ಲೇ ಹೋದಾಗ ನಮಗೆ ಸಿಗ್ತಾ ಹೋಗುತ್ತೆ. ಸ್ಟ್ರಾಟಜಿ ಬಿಲ್ಡರಲ್ಲಿ ಅಥವಾ ಅನಲೈಸಲ್ಲಿ ನಿಮಗೆ ಓಪನ್ ಇಂಟ್ರೆಸ್ಟ್ ಅಂತ ಇದೆ ನೋಡಿ. ಆ ಓಪನ್ ಇಂಟ್ರೆಸ್ಟಿಗೆ ಹೋದರೆ ಯಾವ ರೀತಿಯಾಗಿ ಬಿಲ್ಡಪ್ ಮಾಡಿದ್ರು ಅಂತ ಮೋಸ್ಟ್ಲಿ ನಂದು ಲಾಗಿನ್ನು ಹೊರಟೋಗಿದೆ ಅನಿಸುತ್ತೆ. ಸೊ ಓಪನ್ ಇಂಟ್ರೆಸ್ಟಲ್ಲಿ ನಮಗೆ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಉದಾಹರಣೆಗೆ ನೀವು ಯಾವುದದು ಇದು ನಿಫ್ಟಿ ಇದೆ ಅಲ್ವಾ, ಇದೇ ರೀತಿಯಾಗಿ ನೀವು ಸೆನ್ಸೆಕ್ಸ್ನ ಲೋಡ್ ಮಾಡಿದ್ರೆ ಇವಾಗ ನೋಡಿ, ಸೆನ್ಸೆಕ್ಸ್ನ ಲೋಡ್ ಮಾಡಿ ಎಕ್ಸ್ಪೈರಿನ ಚೂಸ್ ಮಾಡಬೇಕು. ಸೆನ್ಸೆಕ್ಸ್ ಇವತ್ತು 19 ಮೇ ಇದೆ, ಬಟ್ ನಿಮಗೆ ಗೊತ್ತಿದೆ ಇನ್ಫೋ ಆಪ್ಷನ್ ಚೈನ್ಗೆ ಹೋದರೆ ಗೊತ್ತಾಗ್ತಾ ಹೋಗುತ್ತೆ ಯಾವತ್ತು ಎಕ್ಸ್ಪೈರಿ ಇದೆ ಅಂತ ಕಾಣಿಸುತ್ತಲ್ವಾ. ಒಂದು ನಿಮಿಷ. ಸೊ ಸೆನ್ಸೆಕ್ಸಿನ ಎಕ್ಸ್ಪೈರಿ ನೋಡಲೇಬೇಕು ಅಂತಂದರೆ ಯಾವ ರೀತಿಯಾಗಿ ನೋಡ್ಬೋದು, ಇಲ್ಲಿ ಇನ್ಫೋ ಅಂತ ಒಂದು ಬಟನ್ ಇದೆ ನೋಡಿ. ಇನ್ಫೋ ಬಟನ್ಗೆ ಹೋಗಿ ನಾವು ಈ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಥವಾ ಡೈರೆಕ್ಟಾಗಿ ನೀವು ಆಪ್ಷನ್ ಚೇನೇ ಸಿಕ್ಬಿಡುತ್ತಲ್ಲ ಇಲ್ಲಿ ಟ್ರೇಡಿಗೆ ಬಂದು. ಇದು ಸೆನ್ಸಿಬಲ್ ಟೂಲ್, ಸೆನ್ಸಿಬಲ್ ಬಗ್ಗೆನೂ ಡೆಡಿಕೇಟ್ ಪ್ಲೇಲಿಸ್ಟ್ ಇದೆ, ಬಟ್ ಕ್ವಿಕ್ಕಾಗಿ ತೋರ್ಸೋಕ್ಕೆ ಅಂತ ಬಂದೆ ನೋಡಿ. ಇದಕ್ಕೆ ನಿಫ್ಟಿದು ತೋರಿಸ್ತಾ ಇದೆ ಅಲ್ವಾ. ಅದೇ ರೀತಿಯಾಗಿ ನಾವು ಸೆನ್ಸೆಕ್ಸಿಂದು 20 ಮೇ ಅಂದರೆ ನಾಳೆನೇ ಎಕ್ಸ್ಪೈರಿ ಆಗಿರುತ್ತಲ್ವ, ನಾಳೆ ಎಕ್ಸ್ಪೈರಿ ಆಗಿದೆ. ಸೊ ಈಗ ಸೆನ್ಸೆಕ್ಸಿಂದು ನಾವಿಲ್ಲಿ ಯಾವ ರೀತಿಯಾಗಿ ಪೊಸಿಷನ್ ಚೇಂಜ್ ಆಗಿದೆ ಅಂತ ನೋಡ್ಬೋದು ಇವತ್ತು. ಅಂದರೆ ಇವಾಗ ನಾಳೆ ಎಕ್ಸ್ಪೈರಿ ಅಲ್ವಾ, ಲಾಸ್ಟ್ ಒಂದು 2 ಅವರ್ಸು 3 ಅವರ್ಸಲ್ಲಿ ಏನು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಏನು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ 82,300, 82,200 ಇಲ್ಲೆಲ್ಲ ಏನು ಮಾಡಿದರು, ಅದ್ರ ಮೇಲ್ಗಡೆ ಹೋಗೋದಿಲ್ಲ ಅಂತ ಒಂದು ಕಾಲ್ ರೇಟಿಂಗ್ ಆಗಿತ್ತು. ಇಲ್ಲಿ ಕಾಲ್ ರೇಟಿಂಗ್ ಆಗಿರೋದನ್ನ ಸರ್ ಇದು ಪುಟ್ OI ಆಗಿರುತ್ತೆ, ಇದು ಪುಟ್ OI ಇದು ಅದನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಆದರೆ ನಮಗೇನಾಗಿದೆ 82,000ದಲ್ಲಿ ಸಪೋರ್ಟು ಬಿಲ್ಡಪ್ ಆಗಿದೆ. ಅಂದರೆ 82,200, 300 ಸಪೋರ್ಟ್ ಇತ್ತು. ಈಗ ಇದು ಬೇರೆ ಥರನೇ ಓದಬೇಕಿತ್ತು. ಪುಟ್ OI ಅಂತಂದರೆ ನೋಡಿ, ಯೂಶಲಿ ಆಪ್ಷನ್ ಸೆಲ್ಲರ್ಸ್ ದೃಷ್ಟಿಯಿಂದ ನೋಡೋದಾದರೆ ನಮಗೇನಾಗ್ತಾ ಹೋಗುತ್ತೆ, ಉಲ್ಟಾಗುತ್ತೆ. ಅಂದರೆ ಆಪ್ಷನ್ ಬೈಯರ್ನ ಪರ್ಸ್ಪೆಕ್ಟಿವಿಂದ ಉಲ್ಟಾಗ್ತಾ ಹೋಗುತ್ತಲ್ವ. ಪುಟ್ OIಯಲ್ಲಿ ಜಾಸ್ತಿ ಆಗಿದೆ ಅನ್ನೋ ಅರ್ಥ ಏನೋ ಅಲ್ಲಿ ಸಪೋರ್ಟ್ ಬಿಲ್ಡಪ್ ಆಗಿದೆ ಅಂತ, ಕಾಲ್ OIನಲ್ಲಿ ಜಾಸ್ತಿ ಆಗಿದೆ ಅಂದರೆ ಅರ್ಥ ಏನೋ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ ಅಂತ. ಆದರೆ ಆಪ್ಷನ್ ಬೈಯರ್ ದೃಷ್ಟಿಯಿಂದ ನೋಡೋದ್ರೆ ನಿಮ್ಗೆ ಏನು ಮಾಡ್ತೀರಾ, ಕಾಲ್ ಅಂದರೆ ಬೈಯಿಂಗ್ ಅಂತ ಅಂದ್ಕೊಂಡಿರ್ತೀವಿ, ಪುಟ್ ಅಂದರೆ ಸೆಲ್ಲಿಂಗ್ ಅಂದ್ಕೊಂಡಿರ್ತೀವಲ್ವ, ಅದು ಕರೆಕ್ಟು. ಬಟ್ ಆಪ್ಷನ್ ಚೈನ್ ಅಂತ ನಾವು ನೋಡ್ತಾ ಬಂದಾಗ ಅದನ್ನ ಕಂಪ್ಲೀಟಾಗಿ ಸೆಲ್ಲರ್ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಬೆಟರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡಿದ್ದಾರೆ ಸೆನ್ಸಿಬಲಲ್ಲಿ, ಗ್ರೀನು ರೆಡ್ ಅಂತ ಮಾಡಿದ್ದಾರೆ. ಗ್ರೀನ್ ಅಂದರೆ ಅದನ್ನೆಲ್ಲ ನೀವು ಸಪೋರ್ಟ್ ಅನ್ಕೋಬೋದು, ರೆಡ್ ಅಂದರೆ ರೆಸಿಸ್ಟೆನ್ಸ್ ಅಂತ ಅನ್ಕೋಬೋದು, ಕನ್ಫ್ಯೂಷನ್ ಆಗುತ್ತೆ ಅಂದರೆ. ಸೊ ಇಲ್ಲಿ ನೀವು ನೋಡೋದಾದರೆ ಗ್ರೀನ್ ಸಪೋರ್ಟ್ ಅಂದರೆ 82,200, 300 ಇದ್ದಿದ್ದೆಲ್ಲ ಕೆಳಗಡೆ ತಗೊಂಡಿದ್ದಾರೆ. ಅಂದರೆ ಅರ್ಥ ಏನು, ಅಲ್ಲಿ ಮೇಲ್ಗಡೆ ಹೋಗೋಕ್ಕೆ ಅವಕಾಶಗಳು ಕಮ್ಮಿ ಇದೆ ಅಂತ ಅವ್ರಿಗೆ ಅನಿಸಿ ಕೆಳಗಡೆ ಹೋಗಿದ್ದಾರೆ, ಹಿಂದಕ್ಕೆ ಸರಿದಿದ್ದಾರೆ. ಅಂದರೆ ಎಲ್ಲಿ 82,000ದಲ್ಲಿ ಬಿಲ್ಡಪ್ಗಳಾಗಿದೆ ಸ್ವಲ್ಪ ಪ್ರಮಾಣದಲ್ಲಿ. ಬಟ್ ಓವರಾಲ್ ನೋಡಿದ್ರೆ ನಿಮಗೆ 81,100, 200, 300 ಇಲ್ಲೆಲ್ಲ ನೋಡಿ ಪ್ರತಿ ಬಿಲ್ಡಲ್ಲಿ 81,500 ಸ್ವಲ್ಪ ಜಾಸ್ತಿ ಆಗಿದೆ, ಬಿಟ್ಟರೆ 82,000 ಜಾಸ್ತಿ ಆಗಿದೆ. ಅದೇ ನೀವು ಕಾಲ್ ಸೈಡ್ ಅಂದರೆ ರೆಸಿಸ್ಟೆನ್ಸ್ ಅಂತ ನಾವು ನೋಡ್ತಾ ಬರೋದಾದರೆ ಖಂಡಿತವಾಗ್ಲೂ 82,000ದಲ್ಲಿ ದೊಡ್ಡ ಮಟ್ಟಿನ ರೆಸಿಸ್ಟೆನ್ಸು ಬಿಲ್ಡಪ್ ಆಗೋ ಥರ ಕಾಣಿಸ್ತಿದೆ. ಹಾಗಾದರೆ ನಾಳೆ 82,000ದಿಂದ ಕೆಳಗಡೆ ಓಪನಿಂಗ್ ಆಗುತ್ತೆ ಅಥವಾ ಹೋಗುತ್ತೆ ಅಂತ ಬಿಲ್ಡಪ್ ಅಂತ ಅನ್ಕೊಳ್ತಾ ಇರೋರು ಅವರು ಬಿಲ್ಡಪ್ ಮಾಡಿರ್ಬೋದಾ ಏನು ಅಂತ ನೋಡ್ತಾ ಹೋಗಬೇಕು. ಅದೇ ರೀತಿ 82,100 ಕೂಡ ಆಲ್ಮೋಸ್ಟ್ ಸಮಬಲ ಆಗಿದೆ. 82,200 ಕೂಡ ಲಾಸ್ಟ್ ಮೊಮೆಂಟಲ್ಲಿ ಇದು ಚೇಂಜಸ್ ಆಗಿರುತ್ತೆ. ಟೋಟಲ್ OI ಎಷ್ಟಿದೆ ಅಂತ ತೋರಿಸಲ್ಲ. ಟೋಟಲ್ OI ನೋಡಬೇಕು ಅಂತಂದರೆ ನೀವು ಆಪ್ಷನ್ ಚೈನಿಗೆ ಬಂದು ಇಲ್ಲಿ OI ಪ್ರೊಫೈಲ್ ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ. ಟೋಟಲ್ OIಯಲ್ಲಿ ನೋಡಿ 82,500 ಆಗಿರ್ಬೋದು, 83,000, 82,100 ಇಲ್ಲೆಲ್ಲ ನಿಮಗೆ ಅದೇ ಜಾಸ್ತಿ ಇರೋದು ಕಾಣಿಸುತ್ತೆ. ಇದು ಚೇಂಜ್ ಯಾವ ರೀತಿ ಆಗಿದೆ ಲಾಸ್ಟ್ ಸ್ವಲ್ಪ ಹೊತ್ತಲ್ಲಿ ಅನ್ನೋದು ಲಾಸ್ಟ್ 3 ಅವರ್ಗೆ ಫುಲ್ ಡೇನಲ್ಲೋ ಅಥವಾ ಲಾಸ್ಟ್ 2 ಅವರ್ಸಲ್ಲೋ ಈ ರೀತಿಯಾಗಿ ನೀವು ಕಂಪ್ಯಾರಿಸನ್ ಮಾಡಿಕೊಂಡು ಚೆಕ್ ಮಾಡ್ತಾ ಹೋಗ್ಬೋದು. ಸೊ ನಾಳೆಗೆ ಹಾಗಾಗಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಒಂದ ಸೈಡ್ ವೇಸ್ ಝೋನ್ ಆಗಿರುತ್ತೆ, ಇಲ್ಲ ಅಂತಂದರೆ ನೆಗೆಟಿವ್ ಆಗ್ತಾ ಹೋಯಿತು ಒಂದು ವೇಳೆ ಅಂತಂದರೆ ನಮಗೆ ಎಲ್ಲಿಗೆ ಟೆಸ್ಟ್ ಆಗ್ತಾ ಹೋಗ್ಬೋದು, ಈ ಕೆಳಗಡೆನ ಝೋನ್ ಅಂದರೆ 81,500 ಆ ಝೋನ್ ಆಸ್ಪಾಸಿಗೆ ಟೆಸ್ಟ್ ಆಗ್ತಾ ಹೋಗಬೇಕು. ಇಲ್ಲಾಂತಂದರೆ ಒಂದು ಟಿಪಿಕಲ್ ಸೈಡ್ ವೇಸ್ ಡೇ ಆಗಿ ಉಳಿತಾ ಹೋಗಬೇಕು. ಏನೇ ಆದ್ರೂ 81,000ದಲ್ಲಿ ಒಂದು ಒಳ್ಳೆಯ ಸಪೋರ್ಟ್ ಇರೋದು ಕಾಣಿಸ್ತಿದೆ. ಸೊ ಆಪ್ಷನ್ ಸೆಲ್ಲರ್ಸು 81,000ದಿಂದ 82,000 ಈ ಝೋನ್ನ ಟಾರ್ಗೆಟ್, 82,500 ಈ ಝೋನ್, ಈ 1,500 ಝೋನ್ನ ಟಾರ್ಗೆಟ್ ಮಾಡ್ಬೋದು ಇನ್ ಕೇಸ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ. ಬಟ್ ಸೈಡ್ ವೇಸ್ ಓಪನಿಂಗ್ ಆಯಿತು ಅಂತಂದರೆ ವೆಯ್ಟ್ ಮಾಡಬೇಕಾಗುತ್ತೆ, ಸಿಚುವೇಷನ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡಿಕೊಂಡು ಟ್ರೇಡ್ ತೊಗೋಬೇಕಾಗುತ್ತೆ. ಸದ್ಯಕ್ಕೆ ಮಾರ್ಕೆಟು ನಾಳೆ ಈ ಝೋನ್ನ ಬಿಟ್ಟು ಮತ್ತೆ ಮೇಲ್ಗೆ ಹೋಗ್ತೀನಿ ಅಂತ ಹೇಳೋ ಥರ ಸಿಚುವೇಷನ್ ಕಾಣಿಸ್ತಾ ಇಲ್ಲ. ಬಟ್ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅಂದ್ರ ಮೇಲೆ ಮಿಕ್ಕಿದ ನಿರ್ಧಾರನ ತೊಗೊಳ್ತಾ ಹೋಗಬೇಕು. ಸೊ ಗೋಲ್ಡ್ ಏನಾಗಿದೆ, ಗೋಲ್ಡ್ ತಿರ್ಗಾ ಒಂದು ಅಟೆಂಡ್ ಮಾಡೋಕ್ಕೆ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಒಂದು ಲೋಯರ್ ಹೈ ಲೋಯರ್ ಲೋ ಮಾಡ್ತಾ ಇದೆ ಅಂತ ಮಾಡಿದ್ವಿ. ಒಂದು ಲೋನು ಕೂಡ ಮಾಡ್ತು 91,000ದಲ್ಲಿ, ಆದರೆ ಅಲ್ಲಿಂದ
ವಾಪಸ್ಸು ಸಪೋರ್ಟ್ ತೊಗೊಂಡು ಹೋಗೋ ಥರ ಕಾಣಿಸ್ತಾ ಇದೆ. ಇದು ಲೋಯರ್ ಹೈ ಲೋಯರ್ ಲೋ ಮತ್ತೆ ಕಂಟಿನ್ಯೂ ಆಗಬೇಕಂದ್ರೆ ಏನಾಗುತ್ತೆ 90,000 ಬಿಟ್ಟು ಕೆಳಗಡೆ ಬರುತ್ತೆ. ಆಗ 88,000 80,000 ಈ ಝೋನ್ಗಳು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ನೋಡೋಣ ಆ ಥರ ಮಾಡುತ್ತಾ ಗೋಲ್ಡು ಏನು ಕತೆ ಅಂತ. ಆ ಥರ ಆಯಿತು ಅಂದರೆ ಮಾರ್ಕೆಟಿಗೆ ಸ್ವಲ್ಪ ಪಾಸಿಟಿವಿಟಿ, ಇಲ್ಲ ಅಂತಂದರೆ ಇದು ವಾಪಸ್ ಮೇಲೆ ಕೊಡೋದು. ಈಗ 94,000 ಅಟೆಂಡ್ ಮಾಡಿ ಕೆಳಗಡೆ ಬಂದಿದೆ. ನೋಡಿ ಯಾಕೆ ಈ ರೀತಿ ಆಯಿತು, ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿತ್ತು, ಆ ಬಸ್ ಸ್ಟ್ಯಾಂಡ್ನ ಮಾಡಿ ಇಲ್ಲಿ ಮತ್ತೆ ಒಂದ್ಸಲ ಮೇಲೆ ಹೋಗಿ ಕೆಳಗಡೆ ಬಂದಿತ್ತಂತ ಝೋನ್. ಈಗ ವಾಪಸ್ ಏನಾಗುತ್ತೆ, ಇಲ್ಲಿ ಸುಮಾರು ದಿನ ನಿಂತಿದ್ದರಿಂದ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಇದೆ. ಮೇಲ್ಗಡೆ ಹೋಗಬೇಕು ಅಂದರೆ ಹೋಗಲಿ, ಬಟ್ ಈ ಸ್ಟ್ರಕ್ಚರ್ನ ಬಿಟ್ಟು ಬೇರೆ ಥರ ಆಗೋ ತನಕ ಅರ್ಜೆಂಟ್ ಮಾಡ್ಕೊಡೋದು ಬೇಡ. ಅಂದರೆ ಇದು ಒಂದು ಚಾನಲ್ ಮಾಡ್ತಾ ಇದೆ, ಲೋಯರ್ ಹೈ ಲೋಯರ್ ಲೋ ಚಾನಲ್ ಮಾಡ್ತಾ ಇದೆ ಅಂತ ಅನ್ಕೋಣ. ಲಾಂಗ್ ಟರ್ಮಲ್ಲಿ ಪಾಸಿಟಿವ್ ಆಗಿ ಇರ್ಬೋದು, ಆದರೆ ಒಂದು ಕರೆಕ್ಷನ್ ಅನ್ನೋದು ಕೂಡ ಆಗಬೇಕಾಗಿದೆ ಗೋಲ್ಡಲ್ಲಿ, ಅದನ್ನ ವೆಯ್ಟ್ ಮಾಡೋಣಂತೆ. ಅದೇ ರೀತಿಯಾಗಿ ಸಿಲ್ವರು ದೊಡ್ಡ ಬಸ್ ಸ್ಟ್ಯಾಂಡು. ಎಗೇನ್ ಇಲ್ಲೂ ಕೂಡ ಸಿಲ್ವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ನೋಡಿ ಈಗ ಖಂಡಿತವಾಗ್ಲೂ ಒಂದು ದೊಡ್ಡ ಮೂಮೆಂಟ್ ಬರೋದಿದೆ ಅಂತ ನಾವು ಅರ್ಥ ಮಾಡ್ಕೊತ ಹೋಗಬೇಕು. ಯಾಕೆಂತಂದರೆ ಸರಿಸುಮಾರು ಏಪ್ರಿಲಿಂದ ಈ ಝೋನ್ನ ಬಿಲ್ಡಪ್ ಮಾಡ್ಕೊತ ಬಂದಿದೆ ಅಲ್ವಾ. ಸೊ ಇಲ್ಲಿ ಫುಲ್ ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ. ಇವಾಗ ಯಾರು ಒಬ್ಬರು ಒಂದು ಕಡೆ ತೊಗೊಂಡು ಹೋಗೋಕ್ಕೆ ಸಾಧ್ಯ ಆಯಿತು ಅಂದರೆ ಆ ಕಡೆ ಹೇಳ್ಕೊಂಡು ಹೋಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈಗ ಮೇಲ್ಗಡೆ ತೊಗೊಂಡು ಹೋಗ್ತಾರೆ, ಕೆಳಗಡೆ ತೊಗೊಂಡು ಹೋಗ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್ ಇರೋದು. ಬಟ್ ಯಾಕೆ ಸ್ವಲ್ಪ ಕೆಳಗಡೆಗೆ ಫೇವರ್ ಇದೆ ಅಂದರೆ ಈಗ ಹಿಂದೆ ಬಂದಂಥ ಶಾರ್ಪ್ ಮೂಮೆಂಟ್, ಆಲ್ರೆಡಿ ಸೆಲ್ಲರ್ಸ್ ಇದ್ದಾರೆ. ಒಂದು ಸಣ್ಣ ಸಿಗ್ನಲ್ ಸಿಕ್ಕಿದ್ರು ಸಾಕು 94,000ದಿಂದ ಕೆಳಗಡೆಗೆ ಅದು ಜೋರಾಗಿ ಫಾಲೋ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಿಲ್ವರ್ ಆ ಥರ ಸೆಂಟಿಮೆಂಟ್ನ ತೋರಿಸ್ತಾ ಇರೋದ್ರಿಂದ ಗೋಲ್ಡು ಕೂಡ ಇನ್ನೂ ಕರೆಕ್ಷನ್ನ ಕಂಟಿನ್ಯೂ ಆಗ್ಬೋದು ಅನ್ನೋ ಸೆಂಟಿಮೆಂಟ್ ಇದೆ. ಬಟ್ ಮಾರ್ಕೆಟ್ ಇಸ್ ದ ಬಾಸ್, ಏನು ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ USD/INR ಈಗಲೂ ಕೂಡ 85 ರೂಪಾಯಿಗಿಂತ ಮೇಲ್ಗಡೆನೇ ಇದೆ. ಇದು ಯಾವ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ನೋಡ್ತಾ ಬರೋಣ. ನ್ಯಾಚುರಲ್ ಗ್ಯಾಸಲ್ಲಿ ಅಂದ್ಕೊಂಡಿದ್ದು ಆಗೇ ಹೋಯಿತು, ಅಂದರೆ ಒಂದು ದೊಡ್ಡ ಫಾಲ್ ಆಗೇ ಹೋಯಿತು. 280 ಉಳಿಸ್ಕೊಳಕ್ಕೆ ಆಗಿಲ್ಲ ನ್ಯಾಚುರಲ್ ಗ್ಯಾಸ್ಗೆ. ಇದು ತುಂಬ ಒಂದು ನೆಗೆಟಿವ್ ಸೆಂಟಿಮೆಂಟ್ ಆಗ್ತಾ ಹೋಗ್ಬೋದು ನ್ಯಾಚುರಲ್ ಗ್ಯಾಸ್ಗೆ. ನೋಡಿ ಇದು ಸುಮಾರು ಸಲ ಅಟೆಂಡ್ ಮಾಡಿದಂಥದ್ದು. ಇಲ್ಲಿ ನಿಮಗೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣ್ತಾ ಇದೆಯಾ. ಪ್ಯಾಟರ್ನ್ ವರ್ಕ್ ಆಗುತ್ತೆ ಅಂತಂದರೆ ಇಲ್ಲಿ ಕೆಳಗಡೆ ಬರಬೇಕು. ಅಂದರೆ ಆ್ಯಕ್ಚುಯಲ್ ನೆಕ್ ಅಂತ ತೊಗೋಬೇಕು ಅಂದರೆ ನೀವು ಒಂದು 260ರಿಂದ 280 ಝೋನ್ ತೊಗೋಬೋದು. ಸೊ 260 ಏನಾದ್ರು ಸಕ್ಸಸ್ಫುಲಿ ಬೀಟ್ ಆಯಿತು, ಇದೇ ಥರ ಒಂದು ಫಾಲಿಂಗ್ ನೈಫ್ ಥರ ಹೋಯಿತು ಅಂತಂದರೆ ಅದು ಶಾರ್ಪ್ ಫಾಲ್ ಕೂಡ ಆಗ್ತಾ ಹೋಗ್ಬೋದು. ತಿರ್ಗಾ 200 ಲೆವೆಲ್ಗೆ ಟೆಸ್ಟ್ ಆಗ್ತಾ ಹೋಗ್ಬೋದು ನ್ಯಾಚುರಲ್ ಗ್ಯಾಸು. ಆ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನೋಡೋಣ ಆ ಥರ ಆಗುತ್ತಾ, ಹೆಡ್ ಆ್ಯಂಡ್ ಶೋಲ್ಡರ್ಗೆ ದಾರಿ ಮಾಡಿಕೊಡುತ್ತಾ ಅಂತ. ಇದು ವೀಕ್ಲಿ ಕ್ಯಾಂಡಲ್ ಹಾಕೊಂಡ್ರೆ ಸ್ವಲ್ಪ ನೋಡಿ ಇಲ್ಲಿ ಹೆಡ್ ಆ್ಯಂಡ್ ಶೋಲ್ಡರ್ ಥರ ಕಾಣಿಸ್ತಾ ಇದೆ ಅಲ್ವಾ. ಬಟ್ ಹೆಡ್ ಆ್ಯಂಡ್ ಶೋಲ್ಡರ್ಸ್ಗೆ ಈ ರೀತಿ ಬಂದು ಒಂದು ತುಂಬ ಟಾಪ್ ಮೂಮೆಂಟಲ್ಲಾದರೆ ಒಂದು ಬೆಲೆ ಇರ್ತಿತ್ತು. ಬಟ್ ಇದು ಈಗಷ್ಟೇ ರಿಕವರಿ ಆಗ್ತಾ ಇದ್ದು. ಸೊ ಈಗ ಎಷ್ಟು ರಿಕವರಿ ಆಗ್ತಾ ಇದ್ದು ಈ ಥರ ಪ್ಯಾಟರ್ನ್ ಬಂದಿರೋದ್ರಿಂದ ಅದನ್ನ ಕೂರ್ಸೋಕ್ಕೆ ಆಗೋದಿಲ್ಲ ಎಕ್ಸಾಕ್ಟಾಗಿ. ಬಟ್ ನೋಡೋಣ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಯಾಕಂದರೆ ಇದನ್ನ ನೀವು ಇನ್ವರ್ಸ್ HNDS ಅಂತ ಕರೆಯೋಕ್ಕಾಗುತ್ತೆ. ಹಂಗಾದ್ರೆ ನೋಡಿ ಇಲ್ಲಿ HNZ ಅಂತ ಕರೆಯೋಕ್ಕಾದ್ರೆ ಇಲ್ಲಿ ನೋಡಿ ಇಲ್ಲಿ ಒಂದು ಇನ್ವರ್ಸ್ HNDS ಅಂತ ಕರಿಬೋದಾ. ಇಲ್ಲಿಂದ ಮೂಮೆಂಟ್ ಬರ್ತಾ ಇದು ಸ್ಯಾಟಿಸ್ಫೈ ಆಗಿದೆ ಆ್ಯಕ್ಚುಲಿ, ಸಿಂಪಲ್. ಸೊ ಹಾಗಾಗಿ ಇದನ್ನ ಇಷ್ಟು ಸಣ್ಣ ರೇಂಜಲ್ಲಿ ಇದನ್ನ HNDS ಅಂತ ಕರೆಯೋಕ್ಕಾಗಲ್ಲ, ಹಂಗೆ ಕಾಣಿಸ್ತಾ ಇದೆ. ಆದ್ರೂ ಕೂಡ ಇಲ್ಲಿ ಕ್ಲೀನಾಗಿ ಶೋಲ್ಡರ್ ಆಗಿಲ್ಲ ಈಗ ಆಗಿರೋಂಥದ್ದು. ಸೊ ನೆಗೆಟಿವ್ ಅಂತ ಯೋಚನೆ ಮಾಡೋದು ಸದ್ಯಕ್ಕೆ ಬೇಕಾಗಿಲ್ಲ. ಬಿಕಾಸ್ 240ನಲ್ಲಿ ಈಗಲೂ ಕೂಡ ಒಂದು ಸಪೋರ್ಟ್ ಇದೆ ಮಾರ್ಕೆಟಲ್ಲಿ. ಸೊ ಅಲ್ಲಿ ನೋಡೋಣ ಏನು ಮಾಡುತ್ತೆ ನ್ಯಾಚುರಲ್ ಗ್ಯಾಸ್ ಅಂತ. ಬಿಕಾಸ್ ಲಾಂಗ್ ಡ್ಯೂ ಇದೆ, ಇದು ಒಂದು ಯಾವಾಗ ಒಂದು ಅಪ್ ಮೂಮೆಂಟಿಗೆ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಕ್ರೂಡಲ್ಲೂ ಕೂಡ ವಾಪಸ್ ರಿಕವರಿನ ಕೊಡುವಂಥ ಪ್ರಯತ್ನ ಮಾಡ್ತಾ ಇದೆ. ಮಳೆ ಬೆಳೆ ಈ ಥರ ಕಂಟಿನ್ಯೂಷನ್ ಆಯಿತು ಅಂದರೆ ತುಂಬ ಅತಿವೃಷ್ಟಿ ಆಗಬಾರ್ದು. ಅತಿವೃಷ್ಟಿ ಅನಾವೃಷ್ಟಿ ಆಗದಲ್ಲೇ ಒಂದೇ ಥರ ಎಲ್ಲ ಕಾಲಕ್ಕೆ ಮಳೆ ಆಯಿತು ಅಂತಂದರೆ ಫುಡ್ ಇನ್ಫ್ಲೇಷನ್ ಡೇಟನ್ನು ಕೂಡ ಕಮ್ಮಿ ಬಂದಿರೋದ್ರಿಂದ ಅದು ಚೆನ್ನಾಗಿ ಆಗ್ತಾ ಹೋಗ್ಬೋದು. ಹೋಪ್ಫುಲಿ ಆ ಥರ ಆಗಲಿ ಅಂತ ಕೇಳ್ಕೊಳ್ಳೋಣ, ಎಲ್ಲೂ ಅಧ್ವಾನ ಆಗೋದು ಬೇಡ. ಅದೇ ರೀತಿಯಾಗಿ ಕಾಪರು ತಿರ್ಗಾ ಅಟೆಂಪ್ಟ್ ನಾವು ಮಾಡ್ತಾನೇ ಇದೆ ಇವತ್ತು. ಆದರೆ ನೋಡೋಣ 860 ಲೆವೆಲ್ನ ಬಿಟ್ಕೊಡುವಂಥ ಸಾಧ್ಯತೆ ಇದೆಯಾ ಅಂತ. ಆ್ಯಸ್ ಲಾಂಗ್ ಆಸ್ ದಿಸ್ ಟ್ರೆಂಡ್ ಲೈನ್ ಇಸ್ ಇಂಟ್ಯಾಕ್ಟ್ ಏನು ವರಿ ಮಾಡ್ಕೋಬೇಕಾಗಿಲ್ಲ. ಆದರೆ ಇಲ್ಲಿ ಒಂದು ಕ್ಲೈಮ್ಯಾಕ್ಸ್ಗೆ ಹತ್ತತ್ರಕ್ಕೆ ಬರ್ತಾ ಇದೆ. 23ನೇ ತಾರೀಕು ಎಕ್ಸ್ಪೈರಿ ಆಗಿರುತ್ತೆ 4 ದಿನದಲ್ಲಿ. ನೋಡೋಣ 860 ಬಿಟ್ಟು ಈ ಸಲ ಬ್ರೇಕ್ ಆಗುತ್ತಾ ಏನು ಕತೆ ಅಂತ. ಇದ್ರ ಬಗ್ಗೆ ಡೀಟೇಲ್ ಆಗಿ ಡೆಡಿಕೇಟೆಡ್ ಆಗಿ ಲಾಸ್ಟ್ ವೀಕಲ್ಲಿ ಮಾತಾಡಿದ್ದೀವಿ. ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಲೆವೆಲ್ ಅಂತ ನೀವು ಚೆಕ್ಔಟ್ ಮಾಡ್ಬೋದು. ಜೊತೆಗೆ NPS ವಾತ್ಸಲ್ಯ ಮಕ್ಕಳಿಗೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರ ಅಂತ ನೋಡಿ, ಹೆಣ್ಮಕ್ಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಿದೆ. ಅದ್ರ ಬಗ್ಗೆನೂ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಸುಮಾರು ಜನ ಓಪನ್ ಮಾಡಿರ್ಬೋದು. ಅದು ಹೆಣ್ಮಕ್ಳಿಗೆ ಮಾತ್ರ ಇರುತ್ತೆ. ಆದರೆ ಮನೆಯಲ್ಲಿ ಗಂಡು ಮಕ್ಕಳಿದ್ದಾರೆ, ಅವರು ಚಿಕ್ಕವರಿದ್ದಾರೆ, ಅವರು ಏನಾದ್ರು ಇನ್ವೆಸ್ಟ್ ಮಾಡಬೇಕು ಅಂತ ಇದೆ ಅಂತಂದರೆ, ಅಥವಾ ನಾನು ತುಂಬ ಒಂದು ಲಾಂಗ್ ಟರ್ಮಲ್ಲಿ ಅವರಿಗೆ 20-21 ಆದಾಗ ಅವ್ರಿಗೆ ಏನು ಅಡಲ್ಟ್ ಏಜ್ ಬರುತ್ತೆ ಆವಾಗ ದುಡ್ಡು ಕೊಡಬಾರ್ದು ನಾನು. ಅಂದರೆ ಕೊಡಬಾರ್ದು ಇನ್ ದ ಸೆನ್ಸ್ ಒಂದು ಅದೇ ರೀತಿಯಾಗಿ ಉಳಿತಾ ಹೋಗಬೇಕು. ಅವರು ಕೂಡ ಶಿಸ್ತುಬದ್ಧವಾಗಿ ಅದನ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಆ ರೀತಿ ಒಂದು ಹ್ಯಾಬಿಟ್ ಬೆಳೆಸಬೇಕು ಅಂತ ಇದೆ ನನಗೆ ಅಂತ ಹೇಳಿದ್ರೆ ನೀವು NPS ವಾತ್ಸಲ್ಯನ ನೀವು ಕನ್ಸಿಡರ್ ಮಾಡ್ಬೋದು. ಯಾಕೆ ಏನು ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಭಾನುವಾರ ಬಂದಿತ್ತು MM ಪ್ರೀಮಿಯರ್ನಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ಚಾನಲ್ಗೆ ಹೋಗಿ ವಿಡಿಯೋ ಸೆಕ್ಷನ್ಗೆ ಹೋದರೆ ನಿಮಗೆ NPS ವಾತ್ಸಲ್ಯ ಯೋಜನೆ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.